ಸಾಕಷ್ಟು ವರ್ಷಗಳ ಹಿಂದೆನೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥ ವರದಿಯನ್ನು ಇದೇ ಅಕ್ಟೋಬರ್ 18ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಂಡಿಸ್ತೇವೆ. ಅಲ್ಲಿ ಪರ ವಿರೋಧ ಇವೆಲ್ಲವನ್ನು ಕೂಡ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೇವೆ. ಅಲ್ಲಿ ಏನು ಅಂತ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಯವರು ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಆ ಸಭೆಯಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ. ನಾನು ಹೇಳಿದೆ, ಈ ಒಂದು ವರದಿಯನ್ನು ಅವೈಜ್ಞಾನಿಕ ಅಂತ ಹೇಳ್ತಾರೆ ಹಿಂಗೆಲ್ಲ ಅಂತ. ಅದರಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂಥ ಅನೇಕರು ಅವೈಜ್ಞಾನಿಕ ಅಲ್ಲ, ಎಲ್ಲ ಮನೆಗಳಿಗೂ ಕೂಡ ಹೋಗಿದ್ದೀವಿ. 95 to 98% ಎಲ್ಲ ಮನೆಗಳಿಗೂ ಹೋಗಿ ಸಮೀಕ್ಷೆಯನ್ನು ಮಾಡಿದ್ದೇವೆ. ಮತ್ತು ಕೆಲವರು ಕಮ್ಯುನಿಟಿಗಳು ವಿರೋಧ ಮಾಡ್ತಿದ್ದಾರಲ್ಲ ಅಂತ ಕೇಳಿದಾಗ ಇದರೊಳಗಡೆ 7.5 ಕೋಟಿ ಜನಕ್ಕೆ 7 ಕೋಟಿ ಜನಕ್ಕೂ ಕೂಡ ಸಂಬಂಧಿಸಿದಂಥ ವರದಿಯಾಗಿದೆ. ಯಾವುದೇ ಸಮುದಾಯವನ್ನು ಕೂಡ ಇದರೊಳಗೆ ಬಿಟ್ಟಿಲ್ಲ. ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ಸಮುದಾಯ ಹಿಂದೆ ಉಳಿದಿದೆ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ನಾನಂತೂ ಒಂದು ಒತ್ತಾಯ ಮಾಡಿದ್ದೇನೆ. ಈ ಒಂದು ಪ್ರಸಕ್ತ ಪರಿಸ್ಥಿತಿನಲ್ಲಿ SC ಯಲ್ಲಿರ್ಬೋದು, ST ಯಲ್ಲಿರ್ಬೋದು, OBC ನಲ್ಲಿರ್ಬೋದು, ಈವನ್ ಜನರಲ್ಲೂ ಕೂಡ ಇರ್ಬೋದು, ಒಂದೊಂದು ಎರಡೆರಡು ಸಮುದಾಯಗಳು ಭಾಳ ಡಾಮಿನೆಂಟ್ ಆಗಿ ನ್ಯಾಯವನ್ನು ಪಡಿತಾ ಇರತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅತಿ ಹಿಂದುಳಿದಿರ್ತಕ್ಕಂಥ, ಅತಿ ಶೋಷಿತ, ಫಾರ್ ಎಕ್ಸಾಂಪಲ್ ಅಲೆಮಾರಿ, ಅರೆ ಅಲೆಮಾರಿ ಇದೆ, ಮತ್ತು ಅತಿ ಅಂದರೆ ಅತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದ್ದಾವೆ. ಅದರೊಳಗೆ ಈವನ್ ಗ್ರಾಮ ಪಂಚಾಯಿತಿ ಸದಸ್ಯನಾಗದೆ